ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರ ಜಿಲ್ಲೆ ಘೋಷಣೆಗೆ ಒತ್ತಾಯಿಸಿ ಡಿಸೆಂಬರ್ 17 ಬುಧವಾರ ಸಾಗರ್ ಬಂದ್. ಹಕ್ಕೊತ್ತಾಯದ ಹೋರಾಟಕ್ಕೆ ಎಲ್ಲರೂ ಸಹಕಾರ ನೀಡಲು ತೀನಾ ಶ್ರೀನಿವಾಸ್ ಮನವಿ. ರಾಜ್ಯದ ಬೇರೆ ಬೇರೆ ಕಡೆ ಜಿಲ್ಲೆಯ ಕೂಗೆದ್ದಿದೆ, ನಮಗೂ ಸಹಕಾರ ಕೊಡಿ ಎಂದ ಸುಂದರ್ ಸಿಂಗ್. ಡಿಸೆಂಬರ್ 23 ಮತ್ತು 24ರಂದು ಸಾಗರದ ಜೂನಿಯರ್ ಕಾಲೇಜ್ ಸುವರ್ಣ ಮಹೋತ್ಸವ. 23ರಂದು ಶಾಸಕರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆ, ಸಚಿವರು ಸಂಸದರು ಭಾಗಿ. ಡಿಸೆಂಬರ್ 24ರಂದು ರಾಜೇಶ್ ಕೃಷ್ಣನ್ ಅವರಿಂದ ಸಂಗೀತ ಸಂಜೆ ಕಾರ್ಯಕ್ರಮ ಕುರಿತು ಇಂದೂಧರ್ ಬೇಸೂರು ಮಾಹಿತಿ. ಆಪ್ಸ್ಕೋ ಸಂಸ್ಥೆಯ ಕ್ಯಾಲೆಂಡರ್ ಮತ್ತು ಡೈರಿ ಬಿಡುಗಡೆ ಮಾಡಿದ ಇಂದೂಧರ್ ಬೇಸೂರು. ಈಗ ಸುದ್ದಿಯ ವಿವರ. ಸಾಗರ ಜಿಲ್ಲೆಗೆ ಒತ್ತಾಯಿಸಿ ಡಿಸೆಂಬರ್ 17 ಬುಧವಾರ ಸಾಗರ್ ಬಂದ್ಗೆ ಕರೆ ನೀಡಲಾಗುತ್ತಿದೆ. ಆ ದಿನ ಸಾರ್ವಜನಿಕರು, ಸಂಘ ಸಂಸ್ಥೆಗಳು, ಅಂಗಡಿ ಮುಂಗಟ್ಟುಗಳು, ವಾಣಿಜ್ಯೋದ್ಯಮಗಳು ಸ್ವಯಂ ಪ್ರೇರಿತವಾಗಿ ತಮ್ಮ ಉದ್ಯಮಗಳನ್ನು ಸ್ಥಗಿತಗೊಳಿಸುವ ಮೂಲಕ ಬಂದ್ಗೆ ಸಂಪೂರ್ಣ ಸಹಕಾರ ನೀಡಬೇಕು ಎಂದು ಜಿಲ್ಲಾ ಹೋರಾಟ ಸಮಿತಿಯ ತೀನಾ ಶ್ರೀನಿವಾಸ್ ಮನವಿ ಮಾಡಿದ್ದಾರೆ. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಶನಿವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಸಮಿತಿಯ ಸುಂದರ್ ಸಿಂಗ್ ಮಾತನಾಡಿದರು. ಹೋರಾಟ ಸಮಿತಿಯ ಮಂಜುನಾಥಾಚಾರ್, ತಾರಾಮೂರ್ತಿ, ಕೆವಿ ಜಯರಾಮ್, ಮೊಹಮ್ಮದ್ ಕಾಸಿಂ, ಅಕ್ಬರ್ ಖಾನ್, ವೆಂಕಟೇಶ್, ದೇವು ಆಲಳ್ಳಿ ಇನ್ನಿತರರು ಹಾಜರಿದ್ದರು. ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ತಮಗೆಲ್ಲ ತಿಳಿದ ಹಾಗೆ ಸಾಗರವನ್ನ ಜಿಲ್ಲೆ ಮಾಡಬೇಕು ಅಂತ ಹೇಳಿ ಕಳೆದ 10-12 ವರ್ಷದ ಹಿಂದಿಂದನೂ ಸಹ ಒಂದು ಒತ್ತಡವನ್ನ ರಾಜ್ಯ ಸರ್ಕಾರದ ಮೇಲೆ ಹಾಕಂತ ಕೆಲಸ ನಡೆದು ಬಂದಿದೆ. ಈಗ ಇತ್ತೀಚೆಗೆ ಇದು ಸ್ವಲ್ಪ ತೀವ್ರತೆ ತಗೊಂಡ್ಮೇಲೆ ಇವತ್ತು ಶಾಸಕರು ಮತ್ತೆ ಜಿಲ್ಲಾ ಮಂತ್ರಿಗಳು ಇವ್ರನ್ನೆಲ್ಲ 4-6 ಸರಿ ಭೇಟಿಯಾಗಾಯ್ತು. ಜಿಲ್ಲೆ ಮಾಡಬೇಕು ಅನ್ನೋ ಪ್ರಸ್ತಾಪದ ಬಗ್ಗೆ ಮುಖ್ಯಮಂತ್ರಿಗಳು ಭೇಟಿ ನಿಗದಿ ಮಾಡಿ ಮತ್ತೆ ಅದಕ್ಕೆ ಒತ್ತಡ ತರಬೇಕು ಅಂತ. ಇವತ್ತು ಬಹಳ ಮಂದಗತಿಯಲ್ಲಿ ಸಾಗಿರೋದ್ರಿಂದ ನಮ್ಮ ಸಾಗರ ಜಿಲ್ಲೆ ಆಗ್ಬೇಕು ಅಂತ ಒತ್ತಾಯ ಮಾಡಿ ನಾವು ನಿನ್ನೆ ನಮ್ಮ ಕಾರ್ಯಕಾರಿ ಸಮಿತಿಗೆ ಸುಮಾರು ಒಂದು 50ರಿಂದ 100 ಜನ ಭಾಗವಹಿಸಿದ್ರು. ಆ ಸಭೆಯಲ್ಲಿ ನಿನ್ನೆ ತೀರ್ಮಾನ ಮಾಡಿದ್ವಿ, ನಮ್ಮ ಸಾಗರ ಜಿಲ್ಲೆಯ ಪ್ರಸ್ತಾವವನ್ನ ಇವತ್ತು ಸಾಗರ ಜಿಲ್ಲೆಯನ್ನಾಗಿ ಮಾಡಬೇಕು ಅನ್ನೋ ಒಂದು ಘೋಷಣೆಯನ್ನ ರಾಜ್ಯ ಸರ್ಕಾರ ಒತ್ತಾಯ ಮಾಡಬೇಕು ಅಂತ ಹೇಳಿ ನಾವು ಇದೇ ಬರುವ 17ನೇ ತಾರೀಕು ಬುಧವಾರ ಸಾಗರ ಬಂದ್ ಕರೆ ಕೊಡ್ತಾ ಇದ್ದೀವಿ. ಸ್ವಯಂ ಪ್ರೇರಿತ ಸಾಗರ ಬಂದ್. ಹಲವಾರು ಜನ ಅಲ್ಲಿ ಬಂದಂತ ಎಲ್ಲರೂ ಸಹ ಇವತ್ತು ನಮ್ಮ ಮಲೆನಾಡಿನ ಕೇಂದ್ರ ಸಾಗರವನ್ನ ಜಿಲ್ಲೆ ಮಾಡೋದ್ರ ಬಗ್ಗೆ ಇವತ್ತು ಸರ್ಕಾರ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಮತ್ತೆ ಮೀನಾಮೇಷ ಮಾಡ್ತಾ ಇದ್ದಾರೆ. ಜನಾಭಿಪ್ರಾಯವನ್ನ ತೋರಿಸ್ಬೇಕು ಅಂತ ಹೇಳಿ ಇವತ್ತು ನಾವು ತೀರ್ಮಾನವನ್ನ ತಗೊಂಡಿದ್ದೀವಿ. ಇದಕ್ಕೆ ಸಾರ್ವಜನಿಕರು ಎಲ್ಲ ನಮ್ಮ ಯುವಕ ಸಂಘಟನೆ ಇವತ್ತು ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ, ಗಂಭೀರವಾಗಿ ನಮ್ಮ ಬೇಡಿಕೆಯ ಬಗ್ಗೆ ಸ್ಪಂದಿಸಿಲ್ಲ ಅಂತ ಹೇಳಿ ಸಾಗರ ಬಂದ್ ಕರೆಯನ್ನ ಇದೇ ಬರುವ ಬುಧವಾರ ಬಂದ್ ಆಚರಣೆಯನ್ನ ಸ್ವಯಂ ಪ್ರೇರಿತವಾಗಿ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ಇದಕ್ಕೆ ಎಲ್ಲ ಜನತೆಗೆ ಇವತ್ತು ಕರೆ ಕೊಟ್ಟು ನಮ್ಮ ಬೇಡಿಕೆಯನ್ನ ಈಡೇರಿಸಲಿಕ್ಕೆ ನಾವು ಒತ್ತಾಯ ಮಾಡಬೇಕು ಅಂತ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇತ್ತೀಚಿನ ವರ್ಷದಲ್ಲಿ ನಮ್ಮ ಸಾಗರ ತಾಲೂಕನ್ನ ಅಭಿವೃದ್ಧಿಯಿಂದ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇವತ್ತು ಉದಾಹರಣೆಗೆ ರಾಷ್ಟ್ರೀಯ ಹೆದ್ದಾರಿ ವಿಷಯ ತಗೊಂಡ್ರೆ ಇವತ್ತು ಶಿಕಾರಿಪುರದಲ್ಲಿ ಅತ್ಯಂತ ಬೃಹತ್ತಾಗಿ ರಾಷ್ಟ್ರೀಯ ಕಾಮಗಾರಿ ಆಗಿದೆ, ತೀರ್ಥಹಳ್ಳಿಲಿ ಆಗಿದೆ. ಇವತ್ತು ಸೊರಬದಂತ ಊರಲ್ಲೂ ಸಹ ಅಲ್ಲಿ ಟೌನ್ ಒಳಗೆ ರಾಷ್ಟ್ರೀಯ ಹೆದ್ದಾರಿ ಅಲ್ಲದೆ ಇದ್ರು ಸಹ ರಸ್ತೆಯ ವಿಸ್ತರಣೆಯನ್ನು ಮಾಡಿ ಅಗಲ ಮಾಡಿ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಆದ್ರೆ 5 ವರ್ಷ ಆದ್ರೂ ಟೆಂಡರ್ ಅವಧಿ ಮುಗಿದ್ರು ನಮ್ಮ ಸಾಗರದಲ್ಲಿ ಇವತ್ತು ಕೆಲಸಗಳು ನಡೀತಾ ಇಲ್ಲ. ಇವತ್ತು ರಾಜ್ಯ ಹೈಕೋರ್ಟ್ ಆದೇಶ ಕೊಡ್ತು, ಸೊರಬ ರಸ್ತೆ ಅಗಲೀಕರಣವನ್ನ ಕೇಂದ್ರ ಸರ್ಕಾರದ ಭೂಸ್ವಾಧೀನ ಕಾಯ್ದೆ ಪ್ರಕಾರ ಕ್ರಮ ಕೈಗೊಂಡು ಅದನ್ನು ಮಾಡಿ ಅಂತ ಹೇಳಿ ಅದು ನೆನೆಗುದಿಗೆ ಬಿದ್ದಿದೆ. ಇವತ್ತು UGD ಕಾಮಗಾರಿ 14 ವರ್ಷದಿಂದ ನೆನೆಗುದಿಗೆ ಬಿದ್ದಿದೆ. ಆ ಕಾಂಟ್ರಾಕ್ಟ್ರೇ ಎಲ್ಲರೂ ಕಾಮಗಾರಿ ಮಾಡೋರೆ ಪಲಾಯನ ಮಾಡ್ತಾ ಇದ್ದಾರೆ. ಆ ರೀತಿಯ ವ್ಯವಸ್ಥೆ ಇವತ್ತು ಕ್ರಿಯೇಟ್ ಆಗ್ತಾ ಇದೆ. ಇವತ್ತು ಜೋಗ ಅಭಿವೃದ್ಧಿ ಕೆಲಸನೂ ಅಷ್ಟೇ, 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಪ್ರತಿ ವರ್ಷ ಮತ್ತೆ ಅದನ್ನ ಟೆಂಡರ್ ಅವಧಿ ವಿಸ್ತರಣೆ ಮಾಡ್ತಾ ಇದ್ದಾರೆ. ಇವತ್ತು ರಾಷ್ಟ್ರೀಯ ಒಂದು
ಒಂದು ದೊಡ್ಡ ಬ್ರಿಡ್ಜ್ 543 ಕೋಟಿ 5 ವರ್ಷದಲ್ಲಿ ಮುಗಿಸಿದ್ರು. ಆದ್ರೆ ಒಂದು ರಾಷ್ಟ್ರೀಯ ಹೆದ್ದಾರಿ ಪಟ್ಟಣದ ವ್ಯಾಪ್ತಿಯಲ್ಲಿ ಜಾಗೃತಿ ಕ್ರಾಸಿಂದ LB ನಗರ ಮಾಡೋದಕ್ಕೆ 5 ವರ್ಷ ತಗೊಂಡಿದ್ದಾರೆ. ಇದೊಂದ್ ರೀತಿ ಸಾಗರ ಅಭಿವೃದ್ಧಿಗೆ ಒಂದ್ ರೀತಿ ಕಾಣದ ಕೈಗಳು ಅದನ್ನ ತಡೆಗಟ್ಟಿ ಇದನ್ನ ಹಿಂದುಳಿದ ವ್ಯವಸ್ಥೆಗೆ ತರಬೇಕು ಅಂತ ಹೇಳಿ ಮಾಡ್ತಕ್ಕಂಥದ್ದು ನಮ್ಗೆ ಮನವರಿಕೆ ಆಗಿದೆ. ಕೆಲವರು ಇದ್ರ ಹಿಂದೆ ಇದ್ದಾರೆ ಅಂತ ಹೇಳಿ ನಮ್ಗೆ ಅನ್ಸಿದೆ. ತಾಲೂಕಲ್ಲಿ ಟರ್ಮಿನಲ್ ಅಷ್ಟೇ 1000 ಕೋಟಿ ಟರ್ಮಿನಲ್ ಆಗೋದಕ್ಕೆ ಕೇಂದ್ರ ಸರ್ಕಾರನೇ ಘೋಷಣೆ ಮಾಡಿತ್ತು. ಅದನ್ನ ತಗೊಂಡೋಗಿ ಶಿವಮೊಗ್ಗದ ಕೋಟೆ ಗಂಗೂರಿಗೆ ಹಾಕಿದ್ರು. ಕಚೇರಿಗಳ ಸ್ಥಳಾಂತರ ಆಗ್ತವೆ. ಈಗ ಮತ್ತೆ ಜಿಲ್ಲೆ ಆಗ್ಬೇಕು ಅನ್ನೋ ಪ್ರಸ್ತಾವನೆಗೆ ನಮ್ಮ ಶಾಸಕರು ಒಂದ್ ರೀತಿ ಹಿಂದೇಟೆ ಹಾಕ್ತಾ ಇದ್ದಾರೆ ಅನ್ಬೋದು. ಅವ್ರಿಗೆ ಅವ್ರ ಬಗ್ಗೆ ನಾವು ಹಿಂದೇಟೆ ಹಾಕ್ತಾ ಇರೋದು. ಯಾಕಂದ್ರೆ ನಮ್ಮ ಮುಖ್ಯಮಂತ್ರಿನ ನಾವು ಭೇಟಿ ಮಾಡಿಸ್ಬೇಕು ಅಂತ ನಾವೆಲ್ಲ ಮನವಿ ಕೊಟ್ಟ ಮೇಲೆ ಅದಕ್ಕೆ ಗಂಭೀರವಾಗಿ ಸ್ಪಂದಿಸಿದ್ರು. ಅವರು ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ರು ಆಗ್ಬೇಕು ಅಂತ. ನನ್ ಬೆಂಬಲ ಇದೆ ಅಂದ್ರು. 16,000 ಜನ ಸೇರಿ ನಾವು ಸಹ ಹೋರಾಟದಲ್ಲಿ ಪಾಲ್ಗೊಳ್ತೀನಿ ಅನ್ನೋ ಮಾತು ಹೇಳಿದ್ರು. ಈಗ 16 ಸರಿ ನಮ್ ಬೇಡಿಕೆ ಕೊಟ್ಟ ಮೇಲೆ 16 ಸರಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿರೋದು ಸಾರ್ವಜನಿಕವಾಗಿ ಜನರಿಗೆ ಗೊತ್ತಾಗಿದೆ. ಆದ್ರೆ ಈ ವಿಷಯದಲ್ಲಿ ನಿಯೋಗ ತಗೊಂಡೋಗೋದಕ್ಕೆ ಶಾಸಕರು ಹಿಂದೆ ಇಟ್ಟು ಹೊಡೆಯೋದ್ ಕಾಣುತ್ತೆ. ಇವತ್ತು ಜಿಲ್ಲಾ ಮಂತ್ರಿಗಳ ಕಂಡಾಗ ಏನಂತಾರೆ, ಶಾಸಕರು ಅದಕ್ಕೆ ಮುಂದ್ ಬಂದ್ರೆ ನಾನು ಅವ್ರ ಜೊತೆಗಿರ್ತೀನಿ ಅನ್ನೋ ಮಾತನ್ನ ಜಿಲ್ಲಾ ಮಂತ್ರಿ ಆಗ್ತಾರೆ. ಅದಕ್ಕೋಸ್ಕರ ಇವತ್ತು ಸಾಗರ ಇವತ್ತು ಇಡೀ ದೇಶದ ಭೂಪಟದಲ್ಲಿ ಎದ್ದು ಕಾಣತಂತ ಒಂದು ಅರ್ಹತೆ ಇರ್ತಕ್ಕಂಥದ್ದು ಸಾಗರ ಕ್ಷೇತ್ರ. ಉದಾಹರಣೆಗೆ ವಿಶ್ವವಿಖ್ಯಾತ ಜೋಗ ಜಲಪಾತ ಇದೆ. ಆಮೇಲೆ ನಮ್ಮ ಕೇಳಿಕೆಗೆ ಸರಿಯಾದ ನಮ್ಗೆ ಎಲ್ಲ ರೀತಿಯ ಅರ್ಹತೆ ಇದೆ. 70 ವರ್ಷದಿಂದ ಸಾಗರ ಉಪವಿಭಾಗ ಆಗಿರೋದು. ಅದು ಬೋರ್ಡ್ ನಲ್ಲಿರೋದು 70 ವರ್ಷದ ಹಿಂದೆ ಅಂತ ಉಪವಿಭಾಗ. 4 ತಾಲೂಕವರು ಇಲ್ಲೇ ಓಡಾಡ್ತಾ ಇದ್ದಾರೆ. ಸಾಗರ, ಸೊರಬ, ಶಿಕಾರಿಪುರ, ಹೊಸನಗರದವರು ತಮ್ಮ ಕಂದಾಯ ಇಲಾಖೆ ಎಲ್ಲ ಕೆಲಸಗಳಿಗೆ ಸಾಗರಕ್ಕೆ ಓಡಾಡ್ತಾ ಇರ್ತಾರೆ. ಇವತ್ತು DFO ಬೆಳಗಾವಿ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಉದಯವಾದಾಗ ದೇವರಾಜ ಅರಸರವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಕರ್ನಾಟಕ ರಾಜ್ಯ 19 ಜಿಲ್ಲೆಗಳನ್ನ ಒಳಗೊಂಡಿರ್ತಕ್ಕಂಥ ರಾಜ್ಯವಾಗಿತ್ತು. ಅನಂತರ ಬಂದಂತ ಮುಖ್ಯಮಂತ್ರಿಗಳಲ್ಲಿ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಬೆಂಗಳೂರನ್ನ ವಿಭಜಿಸಿ 2 ಜಿಲ್ಲೆಯನ್ನಾಗಿ ಮಾಡ್ತಾರೆ. ನಂತರ JH ಪಟೇಲರು 6 ಜಿಲ್ಲೆಗಳನ್ನು ಹೊಸದಾಗಿ ರೂಪಿಸ್ತಾರೆ. ಯಡಿಯೂರಪ್ಪನವರು 2 ಜಿಲ್ಲೆಗಳನ್ನು ಹೊಸದಾಗಿ ರೂಪಿಸ್ತಾರೆ. ಕುಮಾರಸ್ವಾಮಿ ಅವರು 2 ಜಿಲ್ಲೆಗಳನ್ನು ಹೊಸದಾಗಿ ರೂಪಿಸ್ತಾರೆ. ಒಟ್ಟು 12 ಹೊಸ ಜಿಲ್ಲೆಗಳನ್ನ ಘೋಷಣೆ ಮಾಡಿದ್ದಾರೆ. ಇದರಿಂದ ಕರ್ನಾಟಕ 31 ಜಿಲ್ಲೆಗಳ ರಾಜ್ಯವಾಗಿದೆ. ಈ 31 ಜಿಲ್ಲೆಗಳಲ್ಲಿ ಈಗ ಸಿದ್ದರಾಮಯ್ಯನವರ ಸರ್ಕಾರದ ಅವಧಿನಲ್ಲಿ ಬೆಳಗಾವಿನವರು 2 ಜಿಲ್ಲೆಗಳನ್ನಾಗಿ ವಿಭಜನೆ ಮಾಡಿ ಅಂತ ಹೇಳಿ ಅವರು ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ತುಮಕೂರನ್ನ ವಿಭಜನೆ ಮಾಡಿ ಚಿತ್ತೂರು ಮತ್ತೆ ಮಧುಗಿರಿಯನ್ನ ಜಿಲ್ಲೆಯನ್ನಾಗಿ ಮಾಡಿ ಅಂತ ಹೇಳಿ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಕಾರವಾರ ಜಿಲ್ಲೆಯನ್ನ ವಿಭಜನೆ ಮಾಡಿ ಜಿಲ್ಲೆ ಮಾಡಿ ಅಂತ ಹೇಳಿ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಸೌದತ್ತಿಯಿಂದ ಅವರು ಕೂಡ ಬೆಳಗಾವಿನ ಹೊರತುಪಡಿಸಿ ನಮಗೆ ಧಾರವಾಡ ಸೇರಿಸಿ, ಇಲ್ಲ ಅಂದ್ರೆ ಸೌದತ್ತಿಯನ್ನು ಜಿಲ್ಲೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ನಾವು 10-12 ವರ್ಷಗಳ ಹಿಂದೆ ನಮ್ಮ KV ಸುಬ್ಬಣ್ಣನವರು, ಡಿಸೋಜ ಅವರು, ಮಹಾಬಲೇಶ್ವರ ಭಟ್ರು ಇತ್ಯಾದಿ ಜನಗಳೆಲ್ಲ ಅವತ್ತು ಒಂದು ಭೂಮಿಕೆಯನ್ನು ಹಾಕೊಟ್ಟಿದ್ರು. ಮಲೆನಾಡಿನ ಮುಖ್ಯ ಭಾಗ ಸಾಗರವನ್ನ ಜಿಲ್ಲೆಯನ್ನಾಗಿ ಮಾಡಿಕೊಡಿ ಅಂತೇಳಿ ಅದರ ಮುಂದುವರೆದ ಭಾಗವಾಗಿ ನಾವು ಇವತ್ತು ಸಾಗರವನ್ನ ಜಿಲ್ಲೆ ಮಾಡಬೇಕು ಅಂತೇಳಿ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಎಲ್ಲ ವರ್ತಕರಲ್ಲಿ ಸ್ವಯಂ ಪ್ರೇರಿತವಾಗಿ ತಮ್ಮ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನ ಬೆಂಬಲಿಸಿ ಸಾಗರ ಜಿಲ್ಲೆಯನ್ನ ಮಾಡಲಿಕ್ಕೆ ತಾವೆಲ್ಲರೂ ಕೈ ಜೋಡಿಸಬೇಕು ಅಂತ ಹೇಳಿ ಇಡೀ ನಾಗರಿಕರಲ್ಲಿ ನಮ್ಮ ಹೋರಾಟ ಸಮಿತಿಯ ಸಾಗರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸುವರ್ಣ ಮಹೋತ್ಸವ ಡಿಸೆಂಬರ್ 23 ಮತ್ತು 24ರಂದು ನಡೆಯಲಿದೆ. ನೆಹರು ಮೈದಾನದಲ್ಲಿ ಸುವರ್ಣ ಸಂಭ್ರಮ ವೇದಿಕೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮ ಶಾಸಕರ ಮಾರ್ಗದರ್ಶನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ BA ಇಂದುಧರ ಬೇಸೂರು ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಶನಿವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಪ್ರಾಚಾರ್ಯ KC ಸತ್ಯನಾರಾಯಣ್ ಮಾತನಾಡಿದರು. ಗೋಷ್ಠಿಯಲ್ಲಿ VC ಪಾಟೀಲ್, LM ಹೆಗಡೆ, ಉಮೇಶ್ ಸುರನಗದ್ದೆ, ಭವ್ಯ, ಬಸವರಾಜ್, ದಿನೇಶ್, ಗಣಪತಿ ಇನ್ನಿತರರು ಹಾಜರಿದ್ದರು. ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಾಗರ BH ರೋಡ್ ಅದು 50 ವರ್ಷದ ಸುವರ್ಣ ಸಂಭ್ರಮದಲ್ಲಿ ನಾವು ಎಲ್ಲರೂ ಕೂಡ ಇದ್ದೀವಿ. ಆ ಒಂದು 50 ವರ್ಷದ ಸುವರ್ಣ ಮಹೋತ್ಸವದ ಅಂಗವಾಗಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀವಿ. ಅದೇ ರೀತಿ ನಮ್ಮ 23ನೇ ತಾರೀಕು ಮತ್ತು 24ನೇ ತಾರೀಕು 23ನೇ ತಾರೀಕು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದ ಉದ್ಘಾಟನೆಯನ್ನು
ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಉದ್ಘಾಟನೆಯನ್ನು ಮಾಡ್ತಾರೆ. ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಬೇಳೂರವರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಸಂಸದರು ನಮ್ಮ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಬಿ.ವೈ. ರಾಘವೇಂದ್ರ ಅವರು ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲ MLCಯವರು ಮತ್ತು ಅಧಿಕಾರಿಗಳು ಮತ್ತು ನಮ್ಮ ಕಾಲೇಜಿನ ಸಿ ಕಮಿಟಿಯ ಎಲ್ಲ ಸದಸ್ಯರು ಒಳಗೊಂಡು ಮತ್ತು ನಮ್ಮ ಲೆಕ್ಚರ್ಸ್, ಇದಕ್ಕೆ ಮೂಲ ಕಾರಣ ಅಂತ ಹೇಳೋದಕ್ಕೆ ನಾವು ಲೆಕ್ಚರ್ಸು ಮತ್ತು ಪ್ರಿನ್ಸಿಪಾಲು ಮತ್ತು ನಮ್ಮ ಕಮಿಟಿ ಮತ್ತು ನಮ್ಮ ಶಾಸಕರು ಅವರ ನೇತೃತ್ವದಲ್ಲಿ ಈ ಒಂದು ಹಬ್ಬವನ್ನು ನಾವು ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೀವಿ. ಅದು ಸಮಯ ಇಲ್ಲ, ಸುಮಾರು ನಿಮಗೆ ಗೊತ್ತಿರೋ ಹಾಗೆ ಈ ಒಂದು 20 ದಿವಸ ಈಚೆಗೆ ಅದು ಚಾಲನೆ ಕೊಟ್ಟಿರ್ತಕ್ಕಂಥದ್ದು. ಅದು ಸುಮಾರು 53 ವರ್ಷದ ಇದನ್ನು ನಾವು 20 ದಿವಸದಲ್ಲಿ ರೆಡಿ ಮಾಡಿ ಒಂದು ಹಬ್ಬವನ್ನು ಮಾಡಿಕೊಳ್ಳೋದು ತುಂಬ ಕಷ್ಟದ ಕೆಲಸ. ಆ ಕಷ್ಟದ ಕೆಲಸವನ್ನು ನೀವು ನಮಗೆ ಹಗುರ ಮಾಡಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು ನಿಮ್ಮ ಮುಂದೆ ನಾವು ಬಂದಿದ್ದೀವಿ. ಏಕೆಂದರೆ ಕಾರ್ಯಕ್ರಮ 23ನೇ ತಾರೀಕು ಈಗ ನಮ್ಮ ಕಾಲೇಜಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಸುಮ್ಮನೆ ನಾವು ಯೋಚನೆ ಮಾಡಿದರೆ ಪ್ರತಿ ವರ್ಷ 1,000 ಜನ ವಿದ್ಯಾರ್ಥಿಗಳು ಪಾಸಾಗಿ ಹೋಗ್ತಾ ಇದ್ದಾರೆ. ಅಲ್ಲಿಗೆ 53 ವರ್ಷ ಅಂದರೆ 53,000 ಜನ ನಮ್ಮ ಕಾಲೇಜಲ್ಲಿ ಓದಿದ್ದಾರೆ ಅಂತ ಒಂದು ಅರ್ಥ ನಮಗೆ ಸಿಗ್ತಾ ಇದೆ. ಇವತ್ತು ಇಲ್ಲಿ ಓದಿರ್ತಕ್ಕಂಥ ಅನೇಕ ಜನ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ, ಇಂಜಿನಿಯರ್ ಇದ್ದಾರೆ, ಡಾಕ್ಟರ್ಗಳಿದ್ದಾರೆ, ಎಲ್ಲಿದ್ದಾರೆ, ಯಾವ ಥರದಲ್ಲಿ ಒಳ್ಳೊಳ್ಳೆ ಸ್ಥಾನಗಳಿದೆ. ಉದಾಹರಣೆಗೆ ಇವತ್ತು ನಮ್ಮ ಕಾಗೋಡು ತಿಮ್ಮಪ್ಪ ಇವತ್ತು ಇಡೀ ನಮ್ಮ ತಾಲೂಕು, ಇಡೀ ನಮ್ಮ ರಾಜ್ಯವನ್ನೇ ಇವತ್ತು ಪ್ರತಿನಿಧಿಸಿದಂಥ ಒಬ್ಬ ಸ್ಟೂಡೆಂಟ್ ಆದವರು ಇವತ್ತು ನಮ್ಮ ಕಾಗೋಡು ತಿಮ್ಮಪ್ಪರಿದ್ದಾರೆ. ಇವತ್ತು ಉದಾಹರಣೆ ನಮ್ಮ ಶಾಸಕರು ಗೋಪಾಲಕೃಷ್ಣ ಬೇಳೂರವರು ಇವತ್ತು 3 ಬಾರಿ MLA ಆಗಿದೆ. ಆದರೂ ಕೂಡ ಅವರು ಇದೇ ಕಾಲೇಜಲ್ಲಿ ಬಂದಂಥ ಒಬ್ಬ ವಿದ್ಯಾರ್ಥಿ. ಅದೇ ರೀತಿ ಇವತ್ತು ಹಾಲಪ್ಪ ಅವರು ಮಂತ್ರಿ ಆದವರು, MLA ಆದವರು, ಅವರು ನಮ್ಮ ಕಾಲೇಜಿನ ಓದಿದಂಥ ವಿದ್ಯಾರ್ಥಿ, ಹಳೆ ವಿದ್ಯಾರ್ಥಿ. ನಮಗೆ ತುಂಬ ಸಂತೋಷ ಆಗ್ತದೆ. ಹಾಗಾಗಿ ಆ ಥರದವ್ರನ್ನ ನಾವು ಉಳಿಸಿದಾಗ ತುಂಬ ಜನ ನಮ್ಮ ಕಾಲೇಜಲ್ಲಿದ್ದಾರೆ. ಅವರಿಗೆಲ್ಲ ಒಂದು ಸನ್ಮಾನ, ಅಭಿನಂದನೆಗಳನ್ನೆಲ್ಲ ಇಟ್ಕೊಂಡಿದ್ದೀವಿ. ಎಷ್ಟು ಜನ ನಮ್ಮ ಸಂಪರ್ಕಕ್ಕೆ ಬರ್ತಾರೆ ಅವ್ರನ್ನೆಲ್ಲರಿಗೂ ನಾವು ತಮ್ಮ ಮುಖಾಂತರ, ಯಾಕೆಂದರೆ ಹಳೆ ವಿದ್ಯಾರ್ಥಿಗಳಿಗೆ ನಾವು 5,000 ಜನರಿಗೆ ನಾವು ವಾಟ್ಸಪ್ ಗ್ರೂಪನ್ನು ಮಾಡಿದ್ದೀವಿ. 5,000 ಜನ ನಮ್ಮಲ್ಲಿ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಆದರೆ ಇನ್ನೂ ಜಾಸ್ತಿ ತಮ್ಮ ಮುಖಾಂತರ ನಮ್ಗೆ ಅವರಿಗೆ ಸೇರಬೇಕು, ಈ ಮುಖಾಂತರ ಅವ್ರಿಗೆ ವಿಷಯ ಮುಟ್ಟಬೇಕು ಅನ್ನೋದು ನಮ್ಮ ಉದ್ದೇಶ. ಆಮೇಲೆ ನಾವು 23ನೇ ತಾರೀಕು ಸುಮಾರು 5,000 to 6,000 ಜನ ವಿದ್ಯಾರ್ಥಿಗಳು, ಪೋಷಕರು ಮತ್ತು ನಮ್ಮ ಗೆಸ್ಟ್ಗಳು ಎಲ್ಲರಿಗೂ ಊಟ ವ್ಯವಸ್ಥೆಯನ್ನು ಮಾಡ್ತೀವಿ. 24ನೇ ತಾರೀಕು ಕೂಡ ಅದೇ ಥರನೇ 5,000 ಜನರಿಗೆ ಊಟ ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ಇನ್ನೇನಪ್ಪ ವಿಶೇಷವಾಗಿ ಹೇಳಿದರೆ ಆ ಕಾಲೇಜಿನ ಅಭಿವೃದ್ಧಿಗಾಗಿ ಈಗ ಕಮಿಟಿಯನ್ನು ಮಾಡಿದಾಗ ಅಭಿವೃದ್ಧಿಗಾಗಿ ನಮ್ಮ ಶಾಸಕರು ಈಗ ಆಲ್ರೆಡಿ ಈಗ 50 ಲಕ್ಷ ಸುವರ್ಣ ಮಹೋತ್ಸವದ ಪ್ರಯುಕ್ತವಾಗಿ 50 ಲಕ್ಷ ರೂಪಾಯಿಯನ್ನು ಪ್ರದಕ್ಷಿಣವಾಗಿ ಒಂದು 15-20 ದಿವಸದಲ್ಲೇ ಬಿಡುಗಡೆ ಮಾಡಿಸಿ 50 ಲಕ್ಷ ರಿಪೇರಿಗಳು, ಇವತ್ತು ಬಣ್ಣ ಇಲ್ಲ, ಆಮೇಲೆ ರಿಪೇರಿ ಇಲ್ಲ, ಸೋರ್ತಾ ಇತ್ತು, ಅದನ್ನೆಲ್ಲದೂ ರಿಪೇರಿಗಳು ಮಾಡಿ, ಟಾಯ್ಲೆಟ್ಗಳು ರಿಪೇರಿ ಮಾಡಿ ಒಟ್ಟು ಒಳ್ಳೆ ಚಂದವಾದಂಥ ಒಂದು ಕಾಲೇಜು ನಮ್ಮ ಕರ್ನಾಟಕದಲ್ಲಿ ಇವತ್ತು ನಂಬರ್ 1 ಆಗಿ ಇವತ್ತು ಕಾಲೇಜ್ ಬಂದಿದೆ, ಜೂನಿಯರ್ ಕಾಲೇಜ್. ಯಾಕೆಂದರೆ ಜೂನಿಯರ್ ಕಾಲೇಜ್ ಮೇಲೆ ಅಷ್ಟು ಒಪಿನಿಯನ್ ಇರಲಿಲ್ಲ, ಭಾಳ ಹಿಂದೆ 300 ಜನರಿಂದ ಶುರುವಾಗಿರ್ತಕ್ಕಂಥ ಕಾಲೇಜು ಇವತ್ತು 2,500 ಜನ ವಿದ್ಯಾರ್ಥಿಗಳು ಇವತ್ತು ಆ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಅಂದರೆ ನಮಗೆ ಹೆಮ್ಮೆ. ಅದಕ್ಕೆ ಮೂಲ ಕಾರಣ ನಮ್ಮ ಪ್ರಿನ್ಸಿಪಾಲ್ ಆ್ಯಂಡ್ ಇಡೀ ಅವ್ರ ಲೆಕ್ಚರ್ ಟೀಮ್. ಯಾಕೆಂದರೆ ನಾವು ಕಮಿಟಿಗಳು ನಾವು ಬರ್ತೀವಿ ಹೋಗ್ತೀವಿ, ಅದು ಬೇರೆ. ಬಟ್ ಅಲ್ಲಿ ಇರ್ತಕ್ಕಂಥವ್ರು ಪ್ರಿನ್ಸಿಪಾಲು ಮತ್ತು ಲೆಕ್ಚರ್ಸ್ ಅವರ ಶ್ರಮದಿಂದ ಇವತ್ತು ಮೆರಿಟನ್ನು ಕೊಟ್ಟು ಇಡೀ ಕರ್ನಾಟಕದಲ್ಲಿ ಇವತ್ತು ನಂಬರ್ 1 ಸಾಗರ ಬರ್ತದೆ ಅಂತ ನಾವು ಯೋಚನೆ ಮಾಡ್ತೀವಿ. ಅಂಥ ಒಂದು ಮೆರಿಟ್ ಇವತ್ತು ಡಿಕ್ಟೇಷನ್ ಇರ್ಬೋದು, ಇವತ್ತು ರ್ಯಾಂಕ್ ಇರ್ಬೋದು, ಎಲ್ಲದನ್ನೂ ಕೊಟ್ಟಿದ್ದರಿಂದ ನಮ್ಮ ಕಾಲೇಜಿಗೆ ಇವತ್ತು ಒಳ್ಳೆಯ ಹೆಸರು ಬಂದಿದೆ. ಹಾಗಾಗಿ ಅದರ ಮುಖಾಂತರವಾಗಿ ಈ 50 ವರ್ಷದ ಸುವರ್ಣವನ್ನು ಜೋರಾಗಿ ಮಾಡಬೇಕಂತ ತೀರ್ಮಾನವನ್ನು ನಾವು ತಗೊಂಡಿದ್ದೀವಿ. ಅದು ನೆಹರು ಮೈದಾನದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಎಂದೂ ಕಾಣದಂಥ ಸ್ಟೇಜ್ಗಳನ್ನು ಹಾಕಿ ಇಡೀ ನೆಹರು ಮೈದಾನವನ್ನೇ ಒಂದು ಹಬ್ಬದ ರೀತಿಯಲ್ಲಿ ಮಾಡಬೇಕು ಅನ್ನೋ ತೀರ್ಮಾನವನ್ನು ನಾವು ಕಮಿಟಿಯವರು ತೀರ್ಮಾನ ತಗೊಂಡಿದ್ದೀವಿ. ಶಾಸಕರು ಸಂಪೂರ್ಣ ಬೆಂಬಲವಾಗಿದ್ದಾರೆ. ಅದೇ ರೀತಿ ನಮ್ಮ ರಾಜೇಶ್ ಕೃಷ್ಣ ಸಂಗೀತ ಕೂಡ 24ನೇ ತಾರೀಕು ಅವರ 6:30ರಿಂದ ರಾತ್ರಿ 11 ಗಂಟೆಯವರೆಗೆ ರಾಜೇಶ್ ಕೃಷ್ಣ ಅವರ ತಂಡ ಒಂದು ಮನರಂಜನೆ ಕಾರ್ಯಕ್ರಮವನ್ನು ಕೂಡ ಸಿದ್ಧಪಡಿಸಿಕೊಳ್ತಾರೆ. ಅದಕ್ಕೂ 23-24ವರೆಗೆ ನಮ್ಮ ಸ್ಟೂಡೆಂಟ್ಗಳು ಹಳೆಯ ವಿದ್ಯಾರ್ಥಿಗಳಿಗೆ ಹೆಚ್ಚು ತಲುಪುವ ಹಾಗೂ ಸಾರ್ವಜನಿಕರಿಗೆ ಪಕ್ಷಾತೀತವಾಗಿ ಯಾವುದೇ ಒಂದು ಇಡೀ ಸಾಗರದಲ್ಲೂ ಸೇಲ್ಸ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ.
ಹಾಗಾಗಿ ಎಲ್ಲರೂ ಕರೀತಾ ಇದ್ದಾರೆ. ಎಲ್ಲ ಹಿರಿಯ ನಾಗರಿಕರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಕಾರಣದಲ್ಲಿ ಅವರೆಲ್ಲ ಸನ್ಮಾನಿಸ್ತಾ ಇದ್ದಾರೆ. ನಮ್ಮ ಕಾಲೇಜಲ್ಲಿ ಸಾಧನೆ ಮಾಡೋದು ಸನ್ಮಾನಿಸ್ತಾ ಇದ್ದಾರೆ. ಹಾಗೂ ನಮ್ಮ ಕಾಲೇಜಲ್ಲಿ ಸೇವೆ ಸಲ್ಲಿಸಿಕೊಂಡ ಉಪನ್ಯಾಸಕರು ಹಾಗೂ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿಕೊಂಡ ಎಲ್ಲರೂ ಕರೆದವತ್ತು ಸನ್ಮಾನ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಹಣಕಾಸಿನ ಒಂದು ನೆರವನ್ನು ಮಾಡಿದ ಅನುದಾನ ಕೊಡ್ತಾ ಇದ್ದಾರೆ. ನಾವು ಭವಿಷ್ಯವನ್ನು ಸುಮಾರು ಮಾಡಿದ್ದೀವಿ, ತಪ್ಪು ಅವತ್ತು ಕೊಟ್ಟಿದ್ದೀವಿ. ಆ ಒಂದು ಮೂಲಕ ಹಣದ ಸಹಕಾರವನ್ನು ನಾವು ಸಾರ್ವಜನಿಕರಿಂದ, ನಮ್ಮ ವಿದ್ಯಾರ್ಥಿಗಳ ಪೋಷಕರಿಂದ, ವಿದ್ಯಾರ್ಥಿಗಳಿಂದ ನಿರೀಕ್ಷೆ ಮಾಡ್ತೀವಿ. ಹಾಗೂ ಕಾಲೇಜಿಗೆ ಸುಮಾರು ಮೂಲಭೂತ ಸೌಕರ್ಯಗಳು ಬೇಕಾಗುತ್ತೆ. ಅದು ಬಹಳ ಮುಖ್ಯವಾಗಿರ್ತದೆ. ನಮಗೆ ಲ್ಯಾಬಿನ ಕೊರತೆ ಇದೆ, ಕಂಪ್ಯೂಟರ್ ಕೊರತೆ ಇದೆ, ಸ್ಮಾರ್ಟ್ ಫೋನ್ಗಳು ಸಾಕಾಗ್ತಾ ಇಲ್ಲ. ಯಾರಾದರೂ ದಾನಿಗಳು ಅವರ ಹೆಸರಲ್ಲಿ ಅಥವಾ ಅವರ ಮನೆಯವರ ಹೆಸರಲ್ಲಿ ದಾನ ಕೊಡಬಹುದು. ಅದನ್ನು ನೀವು ಆದಷ್ಟು ಅದನ್ನು ಪ್ರಚಾರ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ನಿಮ್ಮಲ್ಲೂ ಸಹ ನಮ್ಮ ಹಳೆ ವಿದ್ಯಾರ್ಥಿಗಳು ಇದ್ದಾರೆ. ನಾನು ಸಹ ಕಾಲೇಜಿನ ಹಳೆ ವಿದ್ಯಾರ್ಥಿಯಾಗಿದ್ದೆ, ಉಪನ್ಯಾಸಕರಾಗಿದ್ದೆ, ಈಗ ಪ್ರಾಚಾರ್ಯ ಕೆಲಸ ಮಾಡ್ತಿದ್ದೇನೆ. ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸಕರು ಹಾಗೂ ನಮ್ಮ CBC ಕಮಿಟಿ ಎಲ್ಲರ ಸಹಕಾರದಿಂದ ಗೊತ್ತಿರಾಗೆ ಸಾಗರ ಕಾಲೇಜು ಸರ್ಕಾರಿ ಕಾಲೇಜಿನಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಆಗಿದ್ದಾರೆ. ಬರೀ ಸಂಖ್ಯೆಯಲ್ಲಿ ಮಾತ್ರ ಅಲ್ಲ, ಆ ರಿಸಲ್ಟಲ್ಲೂ ಸಹ ಡಿಸ್ಟಿಂಕ್ಷನ್ ತುಂಬ ಬರ್ತಾ ಇದೆ. ಅವಾಗ ರ್ಯಾಂಕ್ಗಳು ಬರ್ತಾ ಇದ್ದಾರೆ. ಸರ್ಕಾರಿ ಕಾಲೇಜಿಗೆ ಭಾಳ ಅಪೂರ್ವವಾಗಿರುವಂಥ ಒಂದು ಸಂಗತಿ. ಅದಕ್ಕೆ ನಾವು ಸಾಗರದ ನಾಗರಿಕರಿಗೆ ನಮ್ಮ ಒಂದು ಕಾಲೇಜಿನ ನಂಬಿಕೆ ಇಟ್ಟು ಇಷ್ಟು ವರ್ಷ ಅವರು ಮತ್ತೆ ಕಳಿಸ್ತಾ ಇರುವಂಥ ಎಲ್ಲ ಕಡೆ ಪ್ರೈವೇಟ್ ಪ್ಲೇಸ್ ಇರುವಂಥ ಈ ಈ ಒಂದು ಸಮಯದಲ್ಲಿ ಬೇರೆ ಬೇರೆ ತಾಲೂಕುಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿಗೆ ಬರ್ತಾ ಇದ್ದಾರೆ. ನಾವು ಸೀಟ್ ಕೊಡಬೇಕಾದ್ರೆ ಮೆರಿಟ್ ಲಿಸ್ಟನ್ನು ಹಾಕಿಬಿಟ್ಟು ರೋಸ್ಟರ್ ಪ್ರಕಾರ ಕೊಡಬೇಕಾಗಿದೆ. ಸರ್ಕಾರಿ ಕಾಲೇಜು ಭಾಳ ಅಪೂರ್ವವಾಗಿರುವಂಥ ಒಂದು ಕಾಲೇಜು ಅಂತ ಎಲ್ಲ ಗೊತ್ತಿದೆ. ರಿಸಲ್ಟ್ ಬಂದವರು ಗೊತ್ತಿದೆ ಯಾವ ಥರ ರಿಸಲ್ಟ್ ಬರ್ತಾ ಇದೆ. ಅದಕ್ಕೆ ಎಲ್ಲ ಸಾಗರದ ಆಡಳಿತ, ಎಲ್ಲ ಪೋಷಕರು ನಮ್ಮ ಕಾಲೇಜಿಂದ ಬೆಳೆಸಿದ್ದಾರೆ, ಇನ್ನೂ ಬೆಳೆಸ್ತಾ ಇದ್ದಾರೆ. ಕಾಲೇಜು ಮುಂದುವರಿಯುವುದು. ಸಾಗರದ ಅಡಿಕೆ ಪರಿಷ್ಕರಣೆ ಮತ್ತು ಮಾರಾಟ ಸಹಕಾರ ಸಂಘದ 2026ನೇ ಸಾಲಿನ ದಿನವಹಿ ಮತ್ತು ಡೈರಿಯನ್ನು ಶನಿವಾರ ಸಂಸ್ಥೆಯ ಅಧ್ಯಕ್ಷ BA ಇಂದುಧರ ಬೇಸೂರು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ AS ಲಂಬೋದರ್ ಹಾಜರಿದ್ದರು. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.